ಇವತ್ತು ಬೆಳಗ್ಗೆ ನಾನು ಅಪ್ಪ ಗೀತು 3 ಜನನು ಎಳ್ನೀರು ಕುಡಿಯಕ್ಕೆ ಹೋಗಿದ್ವಿ. ಎಳ್ನೀರು ಕುಡ್ಕೊಂಬಂದು ಎನರ್ಜಿಗೆ ನಮ್ಮ ಅಕ್ಕ ರೂಮಿಂದ ನಿಂತ್ಕೊಂಡು ಗುಡಿಸ್ತಿದ್ದಳು. ಹಾಲಿಗೆ ಬರೋ ಅಷ್ಟಲಿಗೆ ಕುತ್ಕೊಂಡು ಗುಡಿಸ್ತಿದ್ಲು. ಆಮೇಲೆ ಬೆಳಗ್ಗೆ ಅಮ್ಮ ಮಾಡಿದ ಉಪ್ಪಿಟ್ಟು ತಿನ್ಕೊಂಡು ಅಪ್ಪಾರು ತಂದಿದ್ದ ಪಟಾಕಿ ಬಾಕ್ಸ್ ನೋಡ್ಕೊಂಡು ದೀಪ ಹಚ್ಚೋಣ ಅಂತಂದ್ರೆ ನೆನ್ನೆ ರಾತ್ರಿ ಹಚ್ಚಿರೋ ದೀಪದ್ದು ಎಣ್ಣೆ ಎಲ್ಲ ಪೂರ್ತಿ ಸೋರೋಗಿತ್ತು. ಅಮ್ಮ ನಮ್ಮಿಬ್ಬರಿಗೂ ಈಚೆ ರಂಗೋಲಿ ಬಿಡೋಕೆ ಇಳಿತು. ರಂಗೋಲಿ ಬಿಡೋದಕ್ಕೂ ಮುಂಚೆನೇ ನಮ್ಮ ಅಕ್ಕ ಆಲ್ರೆಡಿ ಕೆಳಗಡೆ ಎಲ್ಲ ಬೀಳ್ಸ್ಬಿಟ್ಟು ಹೊಸ ಕಲರ್ನೇ ತಯಾರು ಮಾಡಿಬಿಟ್ಟಿದ್ಲು. ಫೈನಲಿ ರಂಗೋಲಿ ಕಂಪ್ಲೀಟ್ ಆಗಿತ್ತು. ಇದು ಯಾವ ಥರ ಪಕ್ಷಿ ಅಂತ ಕಮೆಂಟ್ ಮಾಡಿರಿ. ಗೈಸ್, ನಮ್ಮ ಅಕ್ಕ ದೊಡ್ಡದಾಗಿ ಬುಕ್ ಓದೋಳ್ತಾರ, ಬುಕ್ ಎತ್ಕೊಂಬತ್ತಾವಳೆ. ಅದ್ರ ಪೇಜ್ ಕೂಡ ತೆಗಿಯಲ್ಲ, ಯಾಕಂದ್ರೆ ನಾವು ಕಾರಲ್ಲಿ ಪಟಾಕಿ ತಗೋಬರಕ್ಕೆ ಹೋಗ್ತಾ ಇದೀವಿ. ಅದಕ್ಕೆ ಹೊಸೂರಲ್ಲಿ ಪಟಾಕಿ ತಗೋಬರೋಣ ಅಂತ ಹೋಗಿದ್ವಿ. ಅಲ್ಲಿ ನೋಡಿದ್ರೆ ಡಿಮಾರ್ಟಲ್ಲಿ ದೊಡ್ಡದಾಗಿ ಬ್ಯಾಸ್ಕೆಟ್ ಕೊಟ್ಟಂಗೆ ಕೊಟ್ಟಿದ್ರು. ಇಷ್ಟೆಲ್ಲ ತಗೋತೀವ ಅಂತ ಅಂದ್ಕೊಂಡಿದ್ವಿ. ಲಾಸ್ಟಿಗೆ ನೋಡೋ ಅಷ್ಟಲಿಗೆ ಪೂರ್ತಿ ಬಕೆಟ್ ತುಂಬಿಸ್ಕೊಂಡು ಎತ್ಕೊ ಹೋಗ್ತಾ ಇದ್ವಿ. ಪಟಾಕಿ ಜಾಸ್ತಿ ಹೊಡಿಬಾರ್ದು ಅಂತ ಅಂದ್ಕೊಂಡಿದ್ದವರು 2 ಬ್ಯಾಗ್ ಗಟ್ಟಲೆ ಪಟಾಕಿ ಎತ್ಕೊಂಡು ಮನೆಗೆ ಹೋದ್ವಿ. ಆಮೇಲೆ ಸಂಜೆ ಕಾರಿಗೆ ಅಣ್ಣ ಪೂಜೆ ಮಾಡಿಬಿಟ್ಟು ಪಟಾಕಿ ಹೊಡಿಯೋದು ಸ್ಟಾರ್ಟ್ ಮಾಡಿದ್ವಿ.